ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು 1996ರಲ್ಲಿ ಉದಯಗೊಂಡು ಕಳೆದ 25 ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡಿದೆ. ಹಿಂದೆಲ್ಲ ಜ್ಞಾನವಾಹಿನಿ ಎಂಬ ಸ್ಟುಡಿಯೋ ರೇಡಿಯೋ ಕಾರ್ಯಕ್ರಮವನ್ನು ಪ್ರಕಟಣೆ ಮಾಡುತ್ತಿತ್ತು. ಆದರೆ ಅದು ಅನೇಕ ಕಾರಣಗಳಿಂದ ಜ್ಞಾನವಾಹಿನಿ ಸ್ಟುಡಿಯೋ ಕಾರ್ಯಾರಂಭ ಮಾಡುತ್ತಿರಲಿಲ್ಲ. ಆದರೆ ಕಳೆದ 2 ವರ್ಷದಿಂದ ಈಗಾಗಲೇ ಜ್ಞಾನವಾಹಿನಿ ಸ್ಟುಡಿಯೋ ಕಾರ್ಯಾರಂಭ ಮಾಡಿದ್ದು ವೆಬ್ ರೇಡಿಯೋ ಮೂಲಕ ನಿಮ್ಮನ್ನು ತಲುಪುತ್ತಿದೆ. ಅದೇ ರೀತಿ ಮುಂದುವರೆದು ನಿಮಗೆಲ್ಲ ತಿಳಿದಿದೆ, ಕೋವಿಡ್-19 ಪ್ಯಾಂಡಮಿಕ್ ಟೈಮ್ನಲ್ಲಿ ನಾವು ಯಾವುದೇ ಕಾರಣಕ್ಕಾಗಿ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಪ್ರೋಗ್ರಾಮನ್ನು ನಾವು ಮಾಡೋಕ್ಕಾಗಲಿಲ್ಲ. ಇಂಥ ಒಂದು ಸಮಯದಲ್ಲಿ ನಾವು KSOU ಕನೆಕ್ಟ್ ಎಂಬ ಆನ್ಲೈನ್ ವಿಡಿಯೋ ಪ್ಲಾಟ್ಫಾರ್ಮನ್ನು ಶುರು ಮಾಡಿ ನಾವು ವಿದ್ಯಾರ್ಥಿಗಳನ್ನು ತಲುಪಿದ್ವಿ. ಅದೇ ರೀತಿ ಈಗ ನಾವು ಬರೀ ಒಂದು ಟೈಮು ತಲುಪಿ ಅದು ನಿಮ್ಮ ಹತ್ರ ರೆಕಾರ್ಡ್ ಇಲ್ಲದೆ ಹೋದರೆ ಅದು ನಿಮಗೆ ಸಮಸ್ಯೆ ಆಗ್ಬೋದು ಅಂತೇಳಿ ನಾವೊಂದು ಯೂಟ್ಯೂಬ್ ಚಾನಲನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಆ ಯೂಟ್ಯೂಬ್ನಲ್ಲಿ ಟೀಚರ್ಗಳು ಮಾಡಿದಂಥ ಪಾಠ, ಪ್ರವಚನ ಮತ್ತು ಯಾವುದಾದ್ರೂ ಆ್ಯಕ್ಟಿವಿಟೀಸು KSOನಲ್ಲಿ ನಡೆಯುತ್ತೋ, ಟೈಮ್ ಟೇಬಲ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮನ್ನು ತಲುಪುವ ಉದ್ದೇಶ ಇದೆ. ಅದರಿಂದ ಯೂಟ್ಯೂಬ್ ಏನು ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಇದನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗ ಪಡ್ಕೋಬೇಕು. ಬರೀ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲ, ಯಾವುದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಇದರ ಉಪಯೋಗವನ್ನು ಪಡೆಯಬಹುದು ಅಂತೇಳಿ ಈ ಚಾನೆಲ್ನಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಯಾವಾಗ ಅಡ್ಮಿಷನ್ ಮಾಡ್ತೀವಿ, ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವುದು, ಅಡ್ಮಿಷನ್ನು ಯಾವ್ಯಾವ ಸಬ್ಜೆಕ್ಟಲ್ಲಿ ನಡೆಯುತ್ತೆ, ಇವೆಲ್ಲವನ್ನು ನಿಮಗೆ ನಾವು ತಲುಪಿಸ್ತೀವಿ. ಈ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮೂಲ ಉದ್ದೇಶ ತಮಗೆಲ್ಲ ತಿಳಿದಂತೆ ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಎಂಬ ಧ್ಯೇಯೋದ್ದೇಶ ಈ ವಿಶ್ವವಿದ್ಯಾಲಯದ ಉದ್ದೇಶವಾಗಿದೆ. ಆ ಉದ್ದೇಶ ಪರಿಪೂರ್ಣಗೊಳ್ಳಬೇಕು ಅಂತ ಹೇಳಿದ್ರೆ ನಾವು ನಿಮ್ಮನ್ನೆಲ್ಲ ಯಾವುದಾದರೂ ಒಂದು ಮಾರ್ಗದಲ್ಲಿ ನಿಮ್ಮನ್ನು ರೀಚ್ ಆಗಬೇಕು. ಅನೇಕ ಮಾರ್ಗಗಳಿದ್ದಾವೆ. ಒಂದು ಆನ್ಲೈನ್ ವಿಡಿಯೋ, ಮತ್ತು ಆಫ್ಲೈನ್ ಕಾಂಟ್ಯಾಕ್ಟ್ ಪ್ರೋಗ್ರಾಮು, ಮತ್ತು ಅದಕ್ಕೆ ಅಡಿಷನಲ್ ಆಗಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮನ್ನೆಲ್ಲ ಒಂದೇ ಬಾರಿಗೆ ಅನೇಕ ವಿದ್ಯಾರ್ಥಿಗಳನ್ನು ತಲುಪುವಂತಹ ಉದ್ದೇಶದಿಂದ ಈ ಯೂಟ್ಯೂಬ್ ಚಾನಲನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ತಾವು ಉಪಯೋಗ ಪಡೆಯೋದರ ಮೂಲಕ ವಿಶ್ವವಿದ್ಯಾಲಯದಲ್ಲಿ ಓದುವ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ಶಿಕ್ಷಣದಲ್ಲಿ ಉನ್ನತ ಶ್ರೇಣಿಯಲ್ಲಿ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಯೂಟ್ಯೂಬ್ ಚಾನಲ್ ಸುದ್ದಿವಾಹಿನಿಯನ್ನು ಪ್ರಾರಂಭಿಸುತ್ತಿದೆ. ಸುದ್ದಿವಾಹಿನಿಗೆ ನನ್ನ ಶುಭಾಶಯಗಳು. UGCಯು ಒಂದು ಸರ್ಕ್ಯುಲರನ್ನು ಕಳಿಸಿ ಒಬ್ಬ ವಿದ್ಯಾರ್ಥಿ ಏಕಕಾಲದಲ್ಲಿ 2 ಪದವಿಗಳನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ. ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬಹುದು. ಉದಾಹರಣೆಗೆ ಬೇರೆ ವಿಶ್ವವಿದ್ಯಾಲಯದಲ್ಲಿ BCom ಮಾಡಿದರೆ ಇಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ BA ಪದವಿಯನ್ನು ಪಡೆದುಕೊಳ್ಬೋದು. ಅಂದರೆ ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ 2 ಪದವಿಗಳನ್ನು ಪಡೆದುಕೊಳ್ಳಲು ಇದು ಒಂದು UGC ನಿಯಮ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಬಯಸುತ್ತೇನೆ.
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ದೃಶ್ಯವಾಹಿನಿಯನ್ನು ಪ್ರಾರಂಭಿಸುತ್ತದೆ. ಈ ದೃಶ್ಯವಾಹಿನಿಗೆ ಹಾರ್ದಿಕ ಶುಭಾಶಯಗಳು. ಪ್ರತಿನಿತ್ಯ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳು ದೃಶ್ಯವಾಹಿನಿಯಲ್ಲಿ ಪ್ರಸಾರವಾಗುತ್ತವೆ. ವಿದ್ಯಾರ್ಥಿ ಮಿತ್ರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಯುಜಿಸಿ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ವಿದ್ಯಾರ್ಥಿ ಮಿತ್ರರಿಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದು ಏನೆಂದರೆ 2 ಶೈಕ್ಷಣಿಕ ಕಾರ್ಯಕ್ರಮಗಳು ಏಕಕಾಲದಲ್ಲಿ ಮಾಡಬಹುದಾಗಿದೆ. ಒಂದು ನೇರ ಮತ್ತೊಂದು ಆನ್ಲೈನ್ ಮೂಲಕ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ದೃಶ್ಯವಾಹಿನಿಗೆ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರಪ್ರಥಮ ಬಾರಿಗೆ ಅಧಿಕೃತವಾದಂಥ ಯೂಟ್ಯೂಬ್ ಚಾನಲನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಸಕಾಲಿಕವಾಗಿ ಪರೀಕ್ಷಾ ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ಹಾಗೂ ಪರೀಕ್ಷೆಗೆ ಸಂಬಂಧಿಸಿದ ಅನೇಕ ವಿವರಗಳನ್ನು ಆಗಿದ್ದಾಗೆ ಸಕಾಲಿಕವಾಗಿ ನಿಮಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಇದನ್ನು ನೋಡ್ತಾ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಪರೀಕ್ಷೆಗೂ ಸಿದ್ಧರಾಗ್ತೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿಗಳಿಗಾಗಿ ಹಾಗೂ ವಿದ್ಯಾರ್ಥಿಗಳಿಗೋಸ್ಕರ ನಾವು ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೇವೆ. ಈ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ವಿಶ್ವವಿದ್ಯಾನಿಲಯದ ಲೇಟೆಸ್ಟ್ ಆಗುಹೋಗುಗಳನ್ನು ಬಿತ್ತರಿಸ್ತೇವೆ ಮತ್ತು ಶೈಕ್ಷಣಿಕವಾಗಿ ಅನೇಕ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಂದುವರಿಸಿ ಅಂತ ಹಾರೈಸ್ತಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಯೂಟ್ಯೂಬ್ ಚಾನಲ್ಗೆ ಶುಭವಾಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತೇನೆ. My dear learners, Karnataka State Open University, Mysuru is a pioneer in distance education. KSOU has launched the YouTube channel called Drushya Vahini. In this channel, we are telecasting all academic activities and admission related news. So, watch Drushya Vahini and upgrade your educational credentials. The motto of KSOU is higher education for everyone, everywhere. Education is the most powerful weapon which you can use to change the world, said by Nelson Mandela. So, watch Drushya Vahini and upgrade your educational credentials, degrees and knowledge. So keep watching Drushya Vahini.